ಕಳೆದ ಹಲವಾರು ವರ್ಷಗಳಿಂದ ಯಾವುದೇ ಅರ್ಜಿ ಸಲ್ಲಿಸದೆ ತನ್ನಷ್ಟಕ್ಕೆ ಶಿಕ್ಷಣದ ಜೊತೆ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಗುರುತಿಸಿಕೊಂಡ ಶಿಕ್ಷಕರನ್ನ ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವ ಚಾಣಕ್ಯ ಸಂಸ್ಥೆಯ ಸಮಾಜಮುಖಿ ಚಿಂತನೆ ಶ್ಲಾಘನೀಯ. ಈ ಬಾರಿಯ ಪ್ರಶಸ್ತಿಯನ್ನ ಉತ್ತಮ ಸಮಾಜಮುಖಿ ಶಿಕ್ಷಕ ರವೀಂದ್ರ ಹೆಗ್ಡೆ ಅವರಿಗೆ ನೀಡಿ ಗೌರವಿಸಿರುವುದು ಸಂತಸ ತಂದಿದೆ ಎಂದು ಹೆಬ್ರಿ ತಾಲೂಕು ತಹಶೀಲ್ದಾರ್ ಪ್ರಸಾದ್ ಎಸ್ಎ ಹೇಳಿದರು. ಅವರು ಹೆಬ್ರಿ ಬಂಟರ ಭವನದಲ್ಲಿ ನಾಡಿನ ಹಿರಿಯ ಸಾಹಿತಿ ಕೀರ್ತಿಶೇಷ ಅಂಬಾತನಯ ಮುದ್ರಾಡಿಯವರ ಸ್ಮರಣಾರ್ಥ ಹೆಬ್ರಿ ಚಾಣಕ್ಯ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಉಡುಪಿ ಜಿಲ್ಲಾ ಮಟ್ಟದ ಚಾಣಕ್ಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಮುದ್ರಾಡಿ ನೆಲ್ಲಿಕಟ್ಟೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ರವೀಂದ್ರ ಹೆಗ್ಡೆ ಅವರಿಗೆ ಪ್ರದಾನ ಮಾಡಿ ಮಾತನಾಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹೆಬ್ರಿ ಬಂಟರ ಸಂಘದ ಅಧ್ಯಕ್ಷ ಬಿ ಹರ್ಷ ಶೆಟ್ಟಿ ಮಾತನಾಡಿ, ಚಾಣಕ್ಯ ಸಂಸ್ಥೆ ವಿವಿಧ ಕಲಾ ಪ್ರಕಾರದ ನೂರಾರು ಪ್ರತಿಭೆಗಳನ್ನು ನಾಡಿಗೆ ಪರಿಚಯಿಸುವ ಕೆಲಸ ಕಳೆದ 10 ವರ್ಷಗಳಿಂದ ಮಾಡುತ್ತಾ ಬರುತ್ತಿದೆ. ಈ ನಡುವೆ ಸಾಧಕ ಶಿಕ್ಷಕರನ್ನ ಗುರುತಿಸುವ ಕೆಲಸ ಮಾದರಿ ಎಂದರು. ಶಿಕ್ಷಕ ರವೀಂದ್ರ ಹೆಗ್ಡೆ ನಿಟ್ಟೆ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕಿ ಶ್ರೀ ಮುದ್ರಾಡಿ, ಹೆಬ್ರಿ ಚಾಣಕ್ಯ ಟ್ಯುಟೋರಿಯಲ್ ಕಾಲೇಜಿನ ಪ್ರಾಂಶುಪಾಲೆ ವೀಣಾ ಯು ಶೆಟ್ಟಿ, ವಿದ್ಯಾರ್ಥಿಗಳಾದ ವೈಷ್ಣವಿ, ಪ್ರಧಾನ್ವಿ, ಅಂಕಿತ್ ರಾಜ್, ಬ್ರಹ್ಮಾವರ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ನಿತ್ಯಾನಂದ ಶೆಟ್ಟಿ, ಮುದ್ರಾಡಿ ಗ್ರಾಮ ಪಂಚಾಯತ್ ಸದಸ್ಯ ಸನತ್ ಕುಮಾರ್, ಮುದ್ರಾಡಿ ನೇತಾಜಿ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷ ಸಂತೋಷ್ ಪೂಜಾರಿ, ಬಲ್ಲಾಡಿ ಲಯನ್ಸ್ ಕ್ಲಬ್ ಹೆಬ್ರಿ ಸಿಟಿ ಅಧ್ಯಕ್ಷೆ ಆಶಾ ಬಿ ಶೆಟ್ಟಿ, ಜೆಸಿಐ ಅಧ್ಯಕ್ಷೆ ಸೋನಿ ಬಿ ಶೆಟ್ಟಿ, ನಿತ್ಯಾನಂದ ಭಟ್, ಇಂದಿರಾ ರವೀಂದ್ರ ಹೆಗ್ಡೆ, ಶೀಲಾ ಪ್ರವೀಣ್, ಆಶಾ ರಾಜೇಶ್ ಹೆಬ್ಬಾರ್ ಮೊದಲಾದವರು ಉಪಸ್ಥಿತರಿದ್ದರು. ಇಷ್ಟು ದೊಡ್ಡ ಅಧಿಕಾರಿಗಳಿಗೂ ಕೂಡ ಅವರು ಹತ್ತಿಗೆ ಹೋಗುವಾಗ ಯಾರು ಮಾಡುವುದಿಲ್ಲ, ಅದೇ ಹತ್ತಿರ ನೋಡಿದ್ರೆ ಮಾತ್ರ ನಮಸ್ಕಾರ ಮಾಡ್ತಾರೆ. ನಾವು ಒಂದು ವೇಳೆ ರಸ್ತೆಯಲ್ಲಿ ನಡೆದುಕೊಂಡು ಹೋದ್ರು ಕೂಡ ಎಷ್ಟು ದೊಡ್ಡ ಅಧಿಕಾರಿ ಕೂಡ ನಾವು ಕಲಿತಂಥ ಮಕ್ಕಳು ಅವರಾಗಿದ್ದರೆ ಖಂಡಿತ ನಮಸ್ತೆ ಮಾಡ್ತಾರೆ. ಅದು ನಮ್ಗೆ ಸಿಗುವಂಥ ಗೌರವ. ಅದು ಕೂಡ ಮುಖ್ಯವಾಗಿ ಪ್ರೈಮರಿ ಶಾಲಾ ಟೀಚರ್ಸ್ ಅಂದರೆ ಮಕ್ಕಳಿಗೆ ಅವರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ ಅಲ್ಲಿ ಹೋಗುವಾಗ ನಮ್ಗೆ ತಲೆಬಾಗಿ ಒಂದಿಸದೆ ಮುಂದೆ ಹೋಗೋದಿಲ್ಲ. ಅದು ನಮಗೆ ಸಿಗುವಂಥ ಒಂದು ಗಾಡ್ ಗಿಫ್ಟ್ ಗೌರವ. ಆ ಗೌರವವನ್ನು ನಾವು ಉಳಿಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕು. ಅದು ಮಾಡ್ತಾ ಇದ್ದೇವೆ. ನನ್ನಲ್ಲೂ ನಾವು ಒಂದೊಂದ್ಸಲ ಎಣಿಸ್ಕೊಂಡು ನಾವು ಕೆಲಸ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ, ಸುಮ್ಮನೆ ಮತ್ತು ಮನೆಗೆ ಒಂದೆರಡು ವರ್ಷ 3 ವರ್ಷ ಇರುವಾಗ ಸೀದಾ ಮನೆಗೆ ಹೋಗಬೇಕು, ನಮ್ಮನ್ನು ಮತ್ತೆ ಯಾರು ಬಿಡಿಸೋರಿಲ್ಲ. ಇಲ್ಲ, ನಾನು ಎಣಿಸ್ತೇನೆ ನಿಜವಾಗಿ ನಾನು ನೆಲ್ಲಿಕಟ್ಟೆಯಲ್ಲಿ ಕೆಲಸ ಮಾಡಿದರೆ ನನಗೆ ಇಲಾಖೆ ವತಿಯಿಂದ ಕೂಡ ಕೆಲವು ಪ್ರಶಸ್ತಿಗಳು ಬಂದಿವೆ. ಅದಕ್ಕೆ ನಾನು ಅವ್ರ ಶಾಲೆಗೆ ಇರೋದೆಲ್ಲ ಓದಿದ್ದೇವೆ. ನಾವು ಲಾಸ್ಟ್ ಟೈಮ್ ಶಾಲೆಯಲ್ಲಿ ಹೋಗಿ ಭೇಟಿ ಮಾಡಿದ್ದೇವೆ. ಆ ಶಾಲೆಯನ್ನು ನೋಡುವಾಗ ಅವತ್ತು ಎಷ್ಟು ನೀಟಾಗಿ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಒಂದು ಶಾಲೆಯಿಂದ ಎಷ್ಟು ಮಟ್ಟಿಗೆ ಆ ಶಾಲೆ ವಾತಾವರಣವನ್ನು ನೀಟಾಗಿ ಇಟ್ಕೊಳ್ಳೋ ಜೊತೆಗೆ ಆ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ಉಳಿಸಿ ಜೊತೆಗೆ ಇನ್ನೂ ಹೆಚ್ಚಿನದಾಗಿ ಹೇಳ್ಬೇಕಂತಂದರೆ ನಮಗೆಲ್ಲ ಹೆಚ್ಚಿನ ಕನ್ನಡ ಶಾಲೆಗಳಲ್ಲಿ ಅಲ್ಲೊಂದು ಇಲ್ಲೊಂದು ಖಾಲಿ ಸ್ಥಾನಗಳು ಇದ್ದಾವೆ. ಅಂಥ ಖಾಲಿ ಸ್ಥಾನಗಳಲ್ಲಿ ಇರ್ತಕ್ಕಂಥ ಹೊರಗುತ್ತಿಗೆ ಅಥವಾ ಹೊರಗಿಂದ ಬಂದಂಥ ಶಿಕ್ಷಕರಿಗೆ ಅವ್ರನ್ನ ನೋಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಇಡೀ ಒಂದು 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಸುಮಾರು ಈಗ ಪ್ರೆಸೆಂಟ್ ಈಗ 40 ಮಕ್ಕಳಿದ್ದಾವೆ. ಅಷ್ಟೂ ಮಕ್ಕಳನ್ನ ನೋಡಿಕೊಂಡು ಇಡೀ ಒಂದು ಶಾಲೆಯ ವಾತಾವರಣವನ್ನು ನಿಜವಾಗ್ಲೂ ಭಾಳ ಚೆನ್ನಾಗಿಟ್ಟಿದ್ದಾರೆ. ನೀವೆಲ್ಲ ಹೋಗಿ ನೋಡಿಬೇಕಾರೆ ಯಾವಾಗ ನಿಮಗೆ ಟೈಮ್ ಸಿಕ್ಕರೆ ನೆಲ್ಲಿಕಟ್ಟೆ ಶಾಲೆ ಭಾಳ ಅದ್ಭುತವಾಗಿದೆ. ಅಂಥ ಒಂದು ವಾತಾವರಣದಲ್ಲಿ ಹೋಗ್ತಕ್ಕಂಥ ಮಕ್ಕಳು ಸಹ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದ ಆ ವಿದ್ಯಾಭ್ಯಾಸ ಪಡೆದ ಜೊತೆಗೆ ಈಗ ಹೇಳ್ತಾ ಇದ್ರು ಆಂಗ್ಲ ಮಾಧ್ಯಮವನ್ನು ಸಹ ಅಲ್ಲಿ ಪ್ರಾರಂಭ ಮಾಡಿ ಅತ್ಯಂತ ಹೃದಯ ಸ್ಪರ್ಶಿಯಾದ ಇವತ್ತು ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಮಟ್ಟದ ಚಾಣಕ್ಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ 2025 ಈ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು, ನೆರೆದಿರುವ ನನ್ನೂರ ಬಂಧುಗಳಿಗೆ ತಮಗೆಲ್ಲ ಪ್ರೀತಿಪೂರ್ವಕ ಪ್ರಣಾಮಗಳು. ಒಂದು ಆದರ್ಶ ಶಿಕ್ಷಕರಾಗಿದ್ದುಕೊಂಡು ಸಮಾಜಮುಖಿ ವ್ಯಕ್ತಿತ್ವದಿಂದ ಬಾಳಿ ಈ ಮಣ್ಣಿನಲ್ಲಿ ಹೆಸರನ್ನು ಬಿಟ್ಟು ಹೋದ ನಮ್ಮ ಪೂಜ್ಯ ತಂದೆ ಕೀರ್ತಿಶೇಷ ಅಂಬಾತನಯ ಮುದ್ರಾಡಿಯವರ ನೆನಪಿನಲ್ಲಿ, ಅವರ ಸಂಸ್ಮರಣೆಯಲ್ಲಿ, ಅವರ ಶಿಕ್ಷಣ